ಅಮ್ಮಕ್ಕ ನಮ್ ಜಯಣ್ಣ ಏನೋ ಬಮಸ್ಕೊಂಡ್ ಬಂದ್ಬಿಟ್ಟನೆ. ಅಲ್ಲ ಏನಪ್ಪ ನಿಂಗೆ ಏನ್ ಕಡಿಮೆ ಆದ್ ಹೇಳು, ಅದೇನ್ ಹಂಗೆ ಕಿವಿ ಕಚ್ತಿದ್ಯಲ್ಲ. ಒಳ್ಳೆ ಮೇಕೆ ಮರಿ ತಿಂದಂಗೆ ಸೊಪ್ಪು ತಿನ್ನಕದತ್ತ ಅನ್ಮಕ್ಕ. ನಾನ್ ಎಂತೆಂತದ್ದು ನಿರೀಕ್ಷೆ ಮಾಡಿಕ ಬಂದ್ಬಿಟ್ರೆ ನಿಮ್ ಬರೀ. ಓ ಅಲ್ಲ, ಇವನು ಓದ್ತಾವ ಮೈಸೂರು ಪೇಟೆಗೆ ಹೋಗಿದ್ವಿ. ಅಲ್ಲಿ ರಸ್ತೆನಾಗೆ ಮಡ್ಕೊಂಡಿರ್ತಾರಲ್ಲಪ್ಪ ಬಣ್ಣದ ಬೋಂಡಾವ, ಅದೆಲ್ಲ ಬೇಕು ಅಂತವ್ನೆ, ಬೀದಿಲ್ ಮಾರದ. ಅಲ್ಲ ಹಂಗೆ ಅವನ್ಗೆ ಆ ತರದೆಲ್ಲ ಬೇಕು, ನಾನು ಅದೆಲ್ಲ ಮಾಡಕ್ಕಿಲ್ಲ. ಅಲ್ಲಿ ಇರ್ತೈತೆ ಗೊತ್ತಾದು. ಹೂಕೋಸ್ನಾಗೆ ಬೋಂಡವ ಮಾಡಿ ಒಳ್ಳೆ ಬಣ್ಣಕ್ ಬಿಡೋಂಗ್ ಮಾಡಿರ್ತಾರೆ. ಜಯಣ್ಣ ನಾನು ಅದನ್ನ ಒಂದಪ್ಪ ತಿಂದಿ ಹೇಳ್ದೆ, ನನ್ ಹೊಟ್ಟೆ ಗುಡುಗುಡು ಅಂತೈತು. ಏನ್ ತುಂಬಾ ಸ್ಯಾನೆ ಅನ್ಭವಿಸ್ಬಿಟ್ಟೆ ಬಿಡು. ನಾನು ಅದನ್ನ ಯಾಕೆ ಹೇಳೋದು. ನೋಡಪ್ಪ, ಅದ್ಕೆಯ ನಮ್ಮ ಮಟ್ಟಿತಾವ ಹಳ್ಳಿಗೆ ಒಂದಪ್ಪ ಒಬ್ಬ ಡಾಕ್ಟ್ರು ಬಂದ್ ಹೇಳಿಲ್ವಾ, ಎಲ್ಲ ಮರ್ತೋಗ್ತದೆ ಅವನ್ಗೆ ಹೇಳಿದ ವಿಷಯಗಳೆಲ್ಲ. ಅಲ್ಲ ಹನ್ಮಕ್ಕ, ನಿನ್ಗುವೆ ನಾನ್ ಇಂಥವನ್ನೆಲ್ಲ ಮಾಡದ್ ಕಲ್ತ್ಕೋ ಬರೀ ರಾಗಿ ಮುದ್ದೆ ಬಸ್ಸಾರು ಇಂಥವನ್ನೇ ಯಾಕೆ ತಿನ್ಕ ಇರ್ಬೇಕು, ಹೊಸ ತಿಂಡಿಯ ತಿನ್ನುವ ಅಂತಂದಿದ್ಕೆ ಏನೋ ಒಂದ್ ಕೀತ ಮಸಾಲೆ ದೋಸೆ ಮಾಡಿಲ್ಲಪ್ಪ ಅಷ್ಟೇ. ಅದು ಬಿಟ್ಬಿಟ್ರೆ ಅಣ್ಣ ಬರೀ ಮೇಕೆ ಮರಿ ಸೊಪ್ಪು ತಿನ್ನಿಸ್ದಂಗೆ ತಿನ್ನಿಸ್ತಾರೆ. ನೋಡು, ಎಲ್ಲಾ ಶಿವರಾತ್ರಿಗೆ ಉಂಡೆ ಕೊಟ್ಟಿದ್ದೆಲ್ಲ ಮರ್ತೋಯ್ತು, ಗಣೇಶನ ಹಬ್ಬಕ್ಕೆ ಒಬ್ಬಿಟ್ಟು ಕೊಟ್ಟಿದ್ದೆಲ್ಲ ಮರ್ತೋಯ್ತು. ಇವ್ನ್ಗೆ ಹೇಳ್ತವನೆಲ್ಲ ಸರಿನಾ? ಅದ್ ಹೋಗ್ಲಿ, ಮನ್ಯಾಗ ಇನ್ನೇನ್ ಮಾಡ್ತವ್ರೆ ಹೇಳು? ಹೊಸವೆಲ್ಲ ಬಂದವಂತಲ್ಲ ಚಂದ್ರಣ್ಣ, ನೀನೇ ಹೇಳ. ಅದೇ ನೀನೇ ಹೇಳಪ್ಪ, ನೀನ್ ಪ್ಯಾಟೆ ಸುದ್ದಮ್ಮ, ಅದೇನ್ ಹೇಳು ಹನುಮಕ್ಕಂಗೆ. ನೋಡಪ್ಪ, ನಂಗೆಲ್ಲ ಗೊತ್ತು, ಅವನ್ ಕಡೆ ಹೇಳ್ಸ್ಕೊಬೇಕಾಗಿಲ್ಲ ಬಿಡು. ಪೇಟೆಲೆಲ್ಲ ನೋಡಿಲ್ವಾ ನಾವು, ಮೈಸೂರು ಪೇಟೆನಾಗೆಲ್ಲ ಹೋಗಿಲ್ವಾ? ಅದೆಲ್ಲ ಮೈಗೆ ಆಗದು. ಒಳ್ಳೆ ಶುದ್ಧವಾದ ಎಣ್ಣೆಲಿ ವೈನಾಗಿ ಸೊಪ್ಪು ಗಿಪ್ಪು ಅಂದ್ರೆ ಆರೋಗ್ಯ ಒಳ್ಳೇದು. ನೀನೇ ಹೇಳಿಲ್ವಾ ಡಾಕ್ಟ್ರು ಹೇಳ್ತವ್ರೆ ಅಂತ? ನಾವೇನು ಶ್ರೀಮಂತ್ರ ಎಲ್ಲ ತರಕ್ಕೆ ಅಂದ್ಕೊಂಡೆಲ್ಲ ಹೇಳು. ನಿಂಗೆ ಗೊತ್ತಿಲ್ಲ, ನಾನು ಒಂದ್ ಸ್ವಲ್ಪ ಆರೋಗ್ಯ ಸರಿಗಿಲ್ಲ ನನಗೆ. ಡಾಕ್ಟರ್ ಹತ್ರ ಹೋಗಿದ್ದೆ, ಅವ್ರು ಸೊಪ್ಪು ಕಾಳು ಇದೆಲ್ಲ ತಿನ್ಬೇಕು ಅಂತ ಏನ್ ಜಬರ್ದಸ್ತ್ ಮಾಡಿ ಹೇಳ್ತಾರೆ. ಹೌದಪ್ಪ, ನಾನ್ ಇನ್ನೊಂದಪ್ಪ ಒಬ್ಬ ಡಾಕ್ಟ್ರು ತಾವು ತುಂಬಾ ಹಿಂದೆ ಹೋಗಿದ್ದೆ. ಅವ್ರು ಏನ್ ಹೇಳಿದ್ರು, ಸೇಬಣ್ಣ ತಕೊಂಡ್ ತಿನ್ನಿ, ಹಣ್ಣು ತಕೊಂಡ್ ತಿನ್ನಿ, ಬೇಳೆಯ ಸಾರು ದಿನ ಮಾಡ್ಕೊಳ್ಳಿ, ಹಂಗೆ ಹಿಂಗೆ ಅಂದ್ರು. ಅಲ್ಲಪ್ಪ, ಹಣ್ಣಿನ ಬೆಲೆ ಎಲ್ಲ ಎಷ್ಟಾಗೈತೆ, ಸೇಬಣ್ಣು ಬೇಳೆ ಎಷ್ಟಾಗೈತೆ. ಹನ್ಮಕ್ಕೋ, ತಿಮ್ಮಣ್ಣನ ಕೊನೆ ಮಗಳು ಕಮಲಿಗೆ ಹಿಂಗೆ ಹೇಳಿದ್ರಂತೆ. ಅವಳು ಡಾಕ್ಟ್ರೇ ನಮ್ಮನೆಗಿನ್ ಯಾವ ಹಣ್ಣು ಇಲ್ಲ, ಹುಣ್ಸೆ ಹಣ್ಣು ತಿನ್ಬೋದ ನೋಡಪ್ಪ. ಕೇಳವಳೆ ಬಿಡು, ಹಣ್ಣಲ್ವೇ ಅವಾಗ ಅದು ಹೊಸಿ ತಿನ್ಕಳವ ಅಂತಂದ್ರಂತೆ. ಅಲ್ಲಕ್ಕ ಹನ್ಮಕ್ಕ, ಈ ಪ್ಯಾಟೆನಾಗೇನು ಅಣ್ಣ ಈ ದುಂಡಕ್ಕಿರ್ತೈತೆ, ಓ ಚಾಕುನಾಗೆ ಕತ್ರಿಸ್ಕೊಂಡ್ ತಿಂತ ಇರ್ತಾರೆ. ಅದೇನಪ್ಪ ಅದು? ಕಲ್ಲಂಗಡಿ ಹಣ್ಣ ಅಲ್ಲಕ್ಕ ಹನ್ಮಕ್ಕೋ, ಹೋಟ್ಲಾಗೆ ತಿನ್ನೋದು, ಅದ್ಕೇನ ಪಿಜ್ಜಾ ಅಂತಾರಂತೆ. ಅದನ್ನ ಮಾಡೋದ್ ಕಲ್ತ್ಕೊಬಿಡು ಹನ್ಮಕ್ಕ, ಚಂದಾಗಿರ್ತೈತೆ. ನಾನೇನು ತಿನ್ಕೊಂಡಿರ್ಬೋದು ನಾವು. ನಾನು ಅದೆಲ್ಲ ಮಾಡಾಕಿಲ್ಲಪ್ಪ. ಅದೇನೋ ಮೈದಾ ಹಿಟ್ನಾಗ ಮಾಡ್ತಾವ್ರಂತಪ್ಪ, ನಂಗದೆಲ್ಲ ಬರಕಿಲ್ಲ ಬಿಡು. ಈಗ ಅದ್ ಎಷ್ಟಾರು ಕಾಸ ಖರ್ಚಾಗ್ಬಿಡ್ಲಿ, ನೀನು ಅದ ಹೇಳ್ಕೊಡೋ ಈ ಸ್ಕೂಲ್ಗೆ ಸೇರ್ಕೊಬಿಟ್ಟು ಕಲ್ತ್ಕೊಬಿಡು ಹನ್ಮಕ್ಕ. ನೋಡು, ನಂಗದೆಲ್ಲ ಬೇಕಾಕಿಲ್ಲ. ಈಗ ಬಿಸೋಗಾಳಿಗ್ ಬಿದ್ದೋಗೋ ಮರ ಅಂತವ್ನಿ, ನನ್ಗೆ ಯಾಕೆ ಬೇಕಾದೆಲ್ಲ ನಿಂಡ್ರಿಗೆ ಹೇಳು, ಪದೇ ಅದನ್ನೇ ಹೇಳ್ತಿದ್ದೆ, ಬಿದ್ದೋಗ ಮರ ಅಂತ. ಹೌದು, ಹೇಳ್ತಾನೆ ಬಳ ವೈನಾನಿ ಅಡ್ಗೆ ಮಾಡ್ತಿದ್ದ ಕಣ, ಅಡ್ಗೆ ಮಾಡಕ್ಕೂ. ನೋಡಪ್ಪ, ನಾನ್ ಗಿರಿಕ್ರಿ ಹೇಳ್ಕೊಟ್ಟಿದ್ ನಾವ್ ಮಾಡ್ತೀವಿ. ಆ ಡಾಕ್ಟ್ರು ಹೇಳಿದ್ರಲ್ಲ ಹಂಗೆ ಹೊರಗಡೆ ಎಲ್ಲ ತಿನ್ಬೇಡ್ದು. ನೀನು ಹೊಸಿ ತಿಳ್ಕ ವಿಷಯವ. ಮನೇಲಿ ದೇವ್ರು ನಮ್ಗೇನ್ ಕೊಟ್ಟಿರ್ತಾವ್ರೆ, ಆ ಸೊಪ್ನಾಗೆ ಬೇಕಾದಷ್ಟು ಐತಂತಲ್ಲ, ಪೌಷ್ಟಿಕಾಂಶಗಳೆಲ್ಲ ಇರ್ತದೆ ಅಂತ ಹೇಳಿಲ್ವಾ ನೀನ್ ಯಾವತ್ತು? ಚಕ್ರಮುನಿ ಸೊಪ್ಪು ತಿನ್ರಿ, ಅದಾಗೆಲ್ಲ ರಕ್ತ ಶುದ್ಧಿ ಆಯ್ತದೆ ಅಂತೆಲ್ಲ ಹೇಳ್ತವ್ರೆ. ಎಲ್ಲಿ ಹುಡ್ಕಮ್ಮು ಹನ್ಮಕ್ಕ, ಅಂತ ಸೊಪ್ಪುಗಳೇ ಇಲ್ಲ. ಏನೋ ನೀನ್ ಬೆಳೆದಿದ ತೋಟದಲ್ಲಿ ಅದೆಲ್ಲೋ ಕುಯ್ಕೊಂಬತ್ತಿದೆ, ಮಾಡ್ಕೊಡ್ತಿದೆ. ಅದು ಜಯಣ್ಣ ಒಪ್ತಿಲ್ವಲ್ಲ. ಅವನ್ಗೆ ನಾಲ್ಗೆ ರುಚಿ ಬೇಕು, ಅಲ್ಲಿ ಇಲ್ಲಿ ಹೋಗಿ ತಿನ್ಬೇಕು. ಹೊಸಿ ಕಲ್ತ್ಕ, ಆರೋಗ್ಯ ಹಾಳಾಗೋಗ್ತದೆ. ಪ್ಯಾಟೆ ಕಂಡವ ಅದಕ್ಕೆ ನೀನ ಬಯಸ್ಕೊಂಬಂದ್ಬಿಟ್ಟು ಹನ್ಮಕ್ಕ ಮಾಡ್ಕೊಟ್ಟಳ. ಅಲ್ಲಪ್ಪ, ಈಗ ರಾಗಿ ಅಂತೀಯಲ್ಲ, ಹಿರಿಕರು ಹೇಳಿಲ್ವಾ, ಅಕ್ಕಿಯನ್ನು ತಿಂದವನು ಅಕ್ಕಿ ಅಂತ ಆಗ್ಬಿಡ್ತಾವನಂತೆ, ಅಕ್ಕಿ ಪಕ್ಷಿ ಹಂಗಾಗ್ಬಿಡ್ತಾವನೆ. ರಾಗಿಯನ್ನು ತಿಂದವನು ಯೋಗಿ ಅಂತ ಆಗ್ತಾವನಂತೆ. ಯೋಗಿಗಳು ತಿಳುವಳಿಕೆ ಉಳ್ಳೋರಲ್ವಾ? ಒಂದ ಬಿಟ್ಬಿಟ್ಟೆ ಜೋಳ ತಿಂದೊಂದ್ ತೋಳ ಆದಂಗ ಆಯ್ತು. ಅದೆಲ್ಲ ತಿನ್ಬೇಕು. ನಾವು
ಜ್ವಾಳನ ಬಿಟ್ಬಿಟ್ಟೆಲ್ಲ ನೀನು. ಅದೇ ಹೇಳುದು. ಈಗ ರಾಗಿ ಮುದ್ದೆ ಜೊತೆ ಜ್ವಾಳದ್ದು ಮುದ್ದೆ ಮಾಡ್ಕೊಟ್ಬಿಡ್ತಾಳ ನಾಳೆ. ಹೌದಪ್ಪ, ಇರ್ತೈತೆ ಜೋಳದ ರೊಟ್ಟಿ ಬೋ ಪಸಂದಾಗಿರ್ತದೆ ಬಿಡು. ನಾನೊಂದಪ್ಪ ಇದಕ್ ಹೋಗಿದ್ದೆ, ಅದೇ ಆ ಕಡೆ ಹೇಳ್ತಾವ್ರಲ್ಲಪ್ಪ ಆ ಸಿಂದಗಿ ಅಂತ ಐತೆ ದೂರ, ಆ ಕಡೆಗೆ ಹೋಗಿದ್ದೆ. ಏನ್ ರೊಟ್ಟಿ ಬಡಿತವ್ರೆ ಅಂತೀಯ, ಹೆಣ್ಣು ಮಕ್ಳು ಬೋ ಪಸಂದಾಗಿ ಈಟೀಟಾಗ್ಲ ಬಡಿತವ್ರೆ. ನಾನು ಪಲ್ಯವ ಎಲ್ಲ ಹಾಕೊಂಡ್ ಸೊಪ್ಪಿನ ಪಲ್ಯವ ಚಂದಾಗ್ ತಿಂದೆ ಬಿಡು. ಅಲ್ಲಿಗೆ ಹೋದ್ರು ಸೊಪ್ಪೆ ಕೇಳದೆ ಅಂತಾನು. ಅದಕ್ಕದೇ ಸಂದ, ಅದಕ್ಕದೇ ಸಂದ. ಪುಂಡಿ ಪಲ್ಯ ಅಂತಾರೆ, ಪುಂಡಿ ಸೊಪ್ಪು. ಅದಾಕಿ ಪಲ್ಯ ಮಾಡ್ತವ್ರೆ. ಏನೋ ಹೊಸಿ ನಿನ್ನವೇ ಮಾಡ್ರನ್ ಮಾಡೋಣ ಅಂತ ನಾನು ಯೋಚನೆ ಮಾಡಿದ್ದೆ. ಯಾಕ ಮುಂದಕ್ಕೆ ಬರಕಿಲ್ಲ, ಇಲ್ಲೇ ಇರ್ತೀನಿ, ನಾನೇನ್ ಮಾಡ್ಲಿ. ಅದೇನು ಬೇಕಾಗಿಲ್ಲ, ನಮ್ಗೇನ್ ದೇವ್ರು ಕೊಟ್ಟಿರ್ತವನೆ ಅದ್ರಲ್ಲಿ ನಾವು ಪುಷ್ಟಿಯಾಗಿರೋದನ್ನ ನೋಡ್ಕೋಬೇಕು. ಏನಂತೀಯ ಹೇಳು? ಈಗ ನೀ ಕಲ್ತ್ಕೊಳಕಿಲ್ಲ ಅಂದ್ರೆ ಇನ್ನೇನು, ನೀನ್ ಹೇಳಿದ್ಕೆ ಹ್ಞೂ ಅನ್ಬೇಕ. ನನ್ಗೇನ್ ಕಲ್ತ್ಕೊಳ್ಳೋದ್ ಬೇಡ, ಈಗ ಕಲ್ತ್ಕೊಳಕ್ಕೆಲ್ಲ ದುಡ್ಡು ಕೊಟ್ಟು ಹೋಗಕ್ಕಾಗತ್ತೇನಪ್ಪ ಅದಕ್ಕೆಲ್ಲವ? ಯಾಕ್ ಬೇಕು ಹೇಳು, ನೀನೇ ಹೇಳು. ಜಯಣ್ಣ, ನಾವ್ ಒಂದು ಕೆಲ್ಸ ಮಾಡಬೇಕಪ್ಪ. ನಾವ್ ಬರದ್ ಬಂದ್ಬಿಟ್ಟಿಮಿ ಹನ್ಮಕ್ಕ ಮನೆಗೆ. ಅವ ಏನ್ ಮಾಡ್ಕೊಡ್ತಾಳೆ ಅದ್ ತಿನ್ಕೊಂಡ್ ಹೋಗೋದ್ನ ನಾವ್ ಕಲಿಬೇಕು. ಹನುಮಕ್ಕ ಏನು ಬಹಳ ಕೆಟ್ಟದಾಗ ಮಾಡ್ಕೊಡೋದಿಲ್ಲ. ನಾವು ಸುಮಾರು ಸರಿ ಊಟ ಮಾಡಿಮಿ, ಬಹಳ ರುಚಿಯಾಗಿ ಮಾಡ್ತಾಳೆ ಹನುಮಕ್ಕ. ಜಯಣ್ಣ ಹೇಳಪ್ಪ. ಈಗ ಹನುಮಕ್ಕ ಏನೋ ನೀ ಹೇಳಿದ್ಕೆಲ್ಲ ಹ್ಞೂ ಅನ್ಕಂತೀವಿ, ಅದೇನ್ ಮಾಡಿದಿ ಕೊಟ್ಬಿಡ, ಒಟ್ಟ ಸೀತ ಅದ. ಅಲ್ಲಪ್ಪ ಹೋಗ್ಲಿ ಪಾಪ, ರಾಗಿ ಮುದ್ದೆ ತಿಂದ್ ಬೇಸರ ಆಗೈತೆ, ಇವತ್ ಪೂರಿ ಮಾಡ್ಬಿಡ್ತೀವಿ. ಪೂರಿ ಕಾಂಬಿನೇಷನ್ ಅದಕ್ಕೆ ಸಾಗುವ ಮಾಡವ, ಅದ್ ಹೇಳ್ಸ್ಕೊಂಬಂದೆ. ಸೊಪ್ಪಲ್ಲ ತಾನೆ? ಇಲ್ಲಪ್ಪ, ಸೊಪ್ಪು ಹಸಿ ಹಾಕ್ತಿವ್ ಅದ್ರಲ್ಲಿ, ನಿಂಗ್ ಕಂಡಂಗೆ ತರಕಾರಿಗಳ, ಈ ಆಲೂಗಡ್ಡೆ, ಈರುಳ್ಳಿ ಮತ್ತೆ ಕ್ಯಾರೆಟು, ಬೀನ್ಸು ಎಲ್ಲವ ಸಣ್ಣಗೆ ಕೂದು ಹಾಕ್ಬಿಟ್ಟದ್ರಲ್ಲಿ ಮಾಡಿದೆ. ಹಾಕ್ತಾರಂತೆ ಕಣ್ಣು. ಮೇತಿ ಪೂರಿ ಎಂತದು ಪಾಲಕ್ ಸೊಪ್ನಾಗ ನಾನು ಇವತ್ ಮಾಡೋದು. ಅದಕ್ಕೆ ನಿನ್ಗೆ ಹೇಳದ್ ಬೇಡ ಅಂತ ಅನ್ಬಿಟ್ಟು ಹಂಗೆ ಇದ್ದೆ. ಹಸಿರು ಪುರಿ ನೋಡಿದ ಹೊಟ್ಟೆ ಹಸಿತಾ ಅದೇ. ನನ್ಗೆ 2 ಪೂರಿ ಕೊಡು, ಅಲ್ಲ 4 ಕೊಟ್ಬಿಡು. ಬೇಕೆ ಕೇಳಪ್ಪ, ನೀನ್ ತಿನ್ನೋದ್ರಲ್ಲಿ 2 ಹೆಚ್ಚಿಗೆ ಇಸ್ಕ ತಿನ್ಬಿಡು. ನೋಡಪ್ಪ, ಲೆಕ್ಕ ಮಾಡಕ್ಕಾದ, ಹೊಟ್ಟೆ ತುಂಬೋವರೆಗೂ ತಿಂತೀವಿ ಅಂತ ಹೇಳು, ಮಾಡೋದು. ಏನಂತೀಯ? ಆಯ್ತು ನನ್ ಮಕ್ಕ. ಹಂಗೆ ಪೂರಿ ಮಾಡಕ್ ಹೊಸಿ ನಂಗೆ ಶಕ್ತಿ ಬೇಕಲ್ಲ, ಹೊಸಿ ಎಲ್ಲ ತಳ್ಳು.